ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅಭಿಮನ್ಯುವು ಅಲಂಬುಸನನ್ನು ಅಂದರೆ ಅಶ್ವಶೃಂಗಿಯನ್ನು ಗೆದ್ದುದು ಎಂಬ 101ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಸಂಜಯ, ನಮ್ಮ ಮಹಾರಥರನ್ನೆಲ್ಲ ಕೊಲ್ಲುತ್ತಿದ್ದ ಶೂರನಾದ ಅರ್ಜುನ ಕುಮಾರನನ್ನು ಅಲಂಬುಸನೆಂಬ ರಾಕ್ಷಸನು ಎದುರಿಸಿ ಯುದ್ಧ ಮಾಡಿದುದು ಹೇಗೆ? ಅಭಿಮನ್ಯುವಾದರೂ ಆ ಅಲಂಬುಸನನ್ನು ಎದುರಿಸಿ ಯಾವ ರೀತಿಯಲ್ಲಿ ಯುದ್ಧ ಮಾಡಿದನು? ಆಗ ಅರ್ಜುನನು ಏನು ಮಾಡುತ್ತಿದ್ದನು? ಭೀಮನು, ಘಟೋತ್ಕಚನು, ನಕುಲ ಸಹದೇವರು, ಸಾತ್ವಿಕೆಯು ಆಗ ಏನೇನು ಮಾಡಿದರು? ಇವೆಲ್ಲವನ್ನೂ ಯಥಾವತ್ತಾಗಿ ನನಗೆ ತಿಳಿಸು ಎಂದನು. ಅದಕ್ಕೆ ಆ ಸಂಜಯನು, ರಾಜ, ಆ ಅಶ್ವಶೃಂಗಿ ಎಂಬ ರಾಕ್ಷಸೇಂದ್ರನಿಗೂ ಸುಭದ್ರ ಪುತ್ರನಿಗೂ ನಡೆದ ಮಹಾಯುದ್ಧವನ್ನು ವಿವರಿಸುವೆನು ಕೇಳು. ಮತ್ತು ಭೀಮಾರ್ಜುನರು, ನಕುಲ ಸಹದೇವರು ಹೇಗೆ ಪರಾಕ್ರಮವನ್ನು ತೋರಿಸಿದರು, ಮತ್ತು ಭೀಷ್ಮ ದ್ರೋಣರೇ ಮೊದಲಾಗಿ ನಮ್ಮ ಕಡೆಯವರೆಲ್ಲರೂ ಹೇಗೆ ನಿರ್ಭಯರಾಗಿ ಮಹಾಶ್ಚರ್ಯಕರವಾದ ಅದ್ಭುತ ಕಾರ್ಯಗಳನ್ನು ಮಾಡಿದರು, ಅವನ್ನೆಲ್ಲ ವಿವರಿಸುವೆನು ಕೇಳು. ಆ ಅಲಂಬುಸನು ಅಭಿಮನ್ಯುವನ್ನು ಭಯಪಡಿಸುವಂತೆ ದೊಡ್ಡ ಸಿಂಹನಾದವನ್ನು ಮಾಡುತ್ತಾ ವೇಗದಿಂದ ಆತನನ್ನು ಎದುರಿಸಿ, ನಿಲ್ಲು, ನಿಲ್ಲು ಎಂದು ತಡೆದನು. ಅಭಿಮನ್ಯುವು ವೇಗದಿಂದ ಸಿಂಹದಂತೆ ಅಡಿಗಡಿಗೆ ಗರ್ಜಿಸುತ್ತಾ ಮಹಾಧನುರ್ಧರನು ತನ್ನ ತಂದೆಗೆ ಮಹಾವೈರಿಯೂ ಆದ ಆ ಅಶ್ವಶೃಂಗಿಯನ್ನು ಎದುರಿಸಿ ಓಡಿ ಬಂದನು. ಮಹಾರಥಿಕರಾದ ಆ ನರರಾಕ್ಷಸರಿಬ್ಬರು ರಥಾರೂಢರಾಗಿ ದೇವಾಸುರರಂತೆ ಒಬ್ಬರನ್ನೊಬ್ಬರು ಎದುರಿಸಿ ನಿಂತರು. ಅವರಿಬ್ಬರಲ್ಲಿ ಅಲಂಬುಸನು ರಾಕ್ಷಸ ಮಾಯಗಳಲ್ಲಿ ಮಹಾ ನಿಪುಣನು. ಅಭಿಮನ್ಯುವು ಅನೇಕ ದಿವ್ಯಾಸ್ತ್ರ ವಿಶಾರದನು. ಮೊದಲು ಅಭಿಮನ್ಯುವು 3 ಬಾಣಗಳಿಂದ ಆ ರಾಕ್ಷಸರನ್ನು ಹೊಡೆದು ತಿರುಗಿ ಆತನ ಮೇಲೆ 5 ಬಾಣಗಳನ್ನು ಪ್ರಯೋಗಿಸಿದನು. ಆಲಂಬುಸನು ಮಹಾಕೋಪದಿಂದ ಆನೆಯನ್ನು ಅಂಕುಶಗಳಿಂದ ಹೊಡೆಯುವಂತೆ 9 ಬಾಣಗಳಿಂದ ಅರ್ಜುನ ಕುಮಾರನ ಎದೆಯ ಮೇಲೆ ಹೊಡೆದನು. ಮತ್ತು ಮೇಲೆ ಮೇಲೆ ತನ್ನ ಹಸ್ತಲಾಘವದಿಂದ ಸಾವಿರಾರು ಬಾಣಗಳನ್ನು ಪ್ರಯೋಗಿಸುತ್ತಾ ಬಂದನು. ಆಗ ಅಭಿಮನ್ಯುವು ಕೋಪದಿಂದ 9 ತೀಕ್ಷ್ಣ ಬಾಣಗಳಿಂದ ಆ ರಾಕ್ಷಸೇಂದ್ರನ ವಿಶಾಲವಾದ ಎದೆಯನ್ನು ನೋಯಿಸಿದನು. ಆ ಅಂಬುಗಳು ರಾಕ್ಷಸನ ಮರ್ಮ ಸ್ಥಾನಗಳಲ್ಲಿ ನಾಟಲು ಅವುಗಳಿಂದ ಆ ರಾಕ್ಷಸನು ಪುಷ್ಪಿತಗಳಾದ ಮುತ್ತುಗದ ಮರಗಳಿಂದ ಕೂಡಿದ ಬೆಟ್ಟದಂತೆ ಕಾಣಿಸಿದನು. ಅದರಿಂದ ಕುಪಿತನಾಗಿ ಆಲಂಬುಸನು ತನ್ನ ಬಾಣಗಳಿಂದ ಅಭಿಮನ್ಯುವನ್ನು ಮುಚ್ಚಿದನು. ಯಮದಂಡದಂತೆ ತೀಕ್ಷ್ಣವಾದ ಆ ಬಾಣಗಳು ಅಭಿಮನ್ಯುವಿನ ಮೈಯನ್ನು ಭೇದಿಸಿ ಭೂಮಿಗೆ ಪ್ರವೇಶಿಸಿದವು. ಆಗಲೂ ಸುಭದ್ರಾ ಪುತ್ರನು ಎದೆಗುಂದದೆ ಅಕ್ಷಯ ಬಾಣಗಳಿಂದ ಆ ರಾಕ್ಷಸನನ್ನು ಹೊಡೆದು ಯುದ್ಧದಿಂದ ಹಿಂತಿರುಗುವಂತೆ ಮಾಡಿದನು. ಅದರಿಂದ ಬಹಳವಾಗಿ ನೊಂದ ಆ ರಾಕ್ಷಸನು ಶತ್ರು ವಧೆಗಾಗಿ ತನ್ನ ಮಾಯೆಯಿಂದ ದೊಡ್ಡ ಕಗ್ಗತ್ತಲೆಯನ್ನು ಉಂಟು ಮಾಡಿದನು. ಆ ಕತ್ತಲೆಯು ಕವಿದುದರಿಂದ ಪಾಂಡವ ಸೈನ್ಯಕ್ಕೆ ಅಭಿಮನ್ಯುವಾಗಲಿ ತಮ್ಮ ಕಡೆಗೆ ಸೇರಿದ ಇತರ ವೀರರಾಗಲಿ ಕಾಣಿಸಲಿಲ್ಲ. ಅಭಿಮನ್ಯುವು ಆ ಕಗ್ಗತ್ತಲೆಯನ್ನು ಅಡಗಿಸುವುದಕ್ಕಾಗಿ ಉಗ್ರವಾದ ಭಾಸ್ಕರಾಸ್ತ್ರವನ್ನು ಪ್ರಯೋಗಿಸಿದನು. ಅದರಿಂದ ಕೂಡಲೇ ಎಲ್ಲ ಕಡೆಗೂ ಬೆಳಕುಂಟಾಯಿತು. ಹೀಗೆ ಅಭಿಮನ್ಯುವು ದುರಾತ್ಮನಾದ ಆ ರಾಕ್ಷಸನ ಮಾಯೆಯನ್ನು ನಿಗ್ರಹಿಸಿ ಮಹಾ ಕೋಪಗೊಂಡು ಅವನನ್ನು ಬಾಣಗಳಿಂದ ಮುಚ್ಚಿದನು. ಆ ರಾಕ್ಷಸನು ಅನೇಕ ಬಾಣಗಳನ್ನು ಪ್ರಯೋಗಿಸಿದನು. ಅಸ್ತ್ರವಿದ್ಯಾ ನಿಪುಣನಾದ ಅಭಿಮನ್ಯುವು ಆತನ ಮಾಯೆಗಳೆಲ್ಲವನ್ನೂ ಅಡಗಿಸಿದನು. ತನ್ನ ಮಾಯೆಗಳೆಲ್ಲವೂ ಭಗ್ನವಾಗಿ ತಾನು ಅಸ್ತ್ರಗಳಿಂದ ನೊಂದ ಮೇಲೆ ಆ ರಾಕ್ಷಸನಿಗೆ ಭೀತಿ ಹುಟ್ಟಿತು. ತನ್ನ ರಥವನ್ನು ಬಿಟ್ಟು ಧುಮುಕಿ ಓಡಿ ಹೋದನು. ಮಾಯಾ ಯುದ್ಧದಲ್ಲಿ ನಿಸ್ಸೀಮನಾದ ರಾಕ್ಷಸನು ಓಡಿದೊಡನೆ ಅರ್ಜುನ ಕುಮಾರನು ಮತ್ತಷ್ಟು ಉತ್ಸಾಹದಿಂದ ಕಾಡಾನೆಯು ತಾವರೆಯ ಕೊಳವನ್ನು ನಾಶ ಮಾಡುವಂತೆ ನಿನ್ನ ಸೈನ್ಯವನ್ನೆಲ್ಲ ಧ್ವಂಸ ಮಾಡುತ್ತಾ ಬಂದನು. ಆಗ ಭೀಷ್ಮನು ಭಯದಿಂದ ಓಡುತ್ತಿದ್ದ ತನ್ನ ಸೈನ್ಯವನ್ನು ಕಂಡು ಅಭಿಮನ್ಯುವನ್ನು ಎಲ್ಲಾ ಕಡೆಗಳಲ್ಲಿಯೂ ದೊಡ್ಡ ಬಾಣವರ್ಷದಿಂದ ಮರೆಸಿದನು. ಮಹಾರಥರಾದ ನಿನ್ನ ಮಕ್ಕಳು ಅಸಹಾಯಕನಾಗಿದ್ದ ಆ ಅಭಿಮನ್ಯುವನ್ನು ಎಲ್ಲಾ ಕಡೆಗಳಲ್ಲಿಯೂ ಸುತ್ತಿಕೊಂಡು ಬಾಣಗಳಿಂದ ಹೊಡೆದರು. ಆದರೇನು, ರಥಿಕಾಗ್ರಣಿಯು ಪರಾಕ್ರಮದಲ್ಲಿ ತನ್ನ ತಂದೆಗೂ ಬಲದಲ್ಲಿ ವಾಸುದೇವನಿಗೂ ಸಮಾನನು, ಶಸ್ತ್ರಾಸ್ತ್ರ ನಿಪುಣನು ಆದ ಆ ಅಭಿಮನ್ಯುವು ಕೃಷ್ಣಾರ್ಜುನರಂತೆಯೇ ಹಲವು ಸಾಹಸ ಕಾರ್ಯಗಳನ್ನು ತೋರಿಸಿದನು. ಆಗ ಅರ್ಜುನನು ಕೋಪದಿಂದ ಅಲ್ಲಿಗೆ ಬಂದು ನಿಮ್ಮ ಕಡೆಯ ಸೈನಿಕರನ್ನು ನಾಶ ಮಾಡುತ್ತಾ ಯುದ್ಧದಲ್ಲಿ ಭೀಷ್ಮನನ್ನು ಎದುರಿಸಿದನು. ನಿನ್ನ ಪಿತನಾದ ಭೀಷ್ಮನು ಆಗ ರಾಹುವು ಸೂರ್ಯನನ್ನು ಎದುರಿಸುವಂತೆ ಯುದ್ಧದಲ್ಲಿ ಅರ್ಜುನನನ್ನು ಎದುರಿಸಿದನು.
ನಿನ್ನ ಪುತ್ರರು ಚತುರಂಗ ಸೈನ್ಯಗಳೊಡನೆ ಯುದ್ಧದಲ್ಲಿ ಭೀಷ್ಮನನ್ನು 4 ಕಡೆಗಳಲ್ಲಿಯೂ ರಕ್ಷಿಸುತ್ತಿದ್ದರು. ಹಾಗೆಯೇ ಪಾಂಡವರು ಯುದ್ಧ ಸನ್ನದ್ಧರಾಗಿ ಅರ್ಜುನನನ್ನು 4 ಕಡೆಗಳಲ್ಲಿಯೂ ಕಾಯುತ್ತಿದ್ದರು. ಆಮೇಲೆ ಕೃಪನು ಭೀಷ್ಮನಿಗೆ ಎದುರಾಗಿದ್ದ ಅರ್ಜುನನನ್ನು 25 ಬಾಣಗಳಿಂದ ಹೊಡೆದನು. ಆಗಲೇ ಸಾತ್ವಿಕೆಯು ಅರ್ಜುನನಿಗೆ ಪ್ರಿಯವನ್ನು ಉಂಟು ಮಾಡುವ ಉದ್ದೇಶದಿಂದ ಹುಲಿಯು ಆನೆಯನ್ನು ಎದುರಿಸುವಂತೆ ತೀಕ್ಷ್ಣ ಬಾಣಗಳಿಂದ ಕೃಪನನ್ನು ಎದುರಿಸಿ ಹೊಡೆದನು. ಕೃಪನು 9 ಬಾಣಗಳಿಂದ ಸಾತ್ಯಕೆಯನ್ನು ಎದೆಯ ಭಾಗದಲ್ಲಿ ಪ್ರಹರಿಸಿದನು. ಆಗ ಸಾತ್ಯಕೆಯು ಉಗ್ರ ಕೋಪದಿಂದ ಬಿಲ್ಲನ್ನೆಳೆದು ಆ ಗೌತಮನ ಪ್ರಾಣವನ್ನೇ ತೆಗೆಯುವ ಒಂದು ಬಾಣವನ್ನು ಸಂಧಾನ ಮಾಡಿಬಿಟ್ಟನು. ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದ ಆ ತೀವ್ರ ಬಾಣವನ್ನು ಉಗ್ರ ಕೋಪಿಯಾದ ದ್ರೋಣಪುತ್ರನು ದಾರಿಯಲ್ಲಿಯೇ 2 ತುಂಡು ಮಾಡಿದನು. ಆಗ ಸಾತ್ವಿಕೆಯು ಗೌತಮನನ್ನು ಬಿಟ್ಟು ರಾಹುವು ಚಂದ್ರನನ್ನು ಎದುರಿಸಿ ಬರುವಂತೆ ಆ ದ್ರೋಣಪುತ್ರನನ್ನು ಎದುರಿಸಿ ನಿಂತನು. ದ್ರೋಣಪುತ್ರನು ಸಾತ್ವಿಕೆಯ ಬಿಲ್ಲನ್ನು 2 ತುಂಡಾಗಿ ಮಾಡಿ ಆತನನ್ನು ತನ್ನ ಬಾಣಗಳಿಂದ ಹೊಡೆದನು. ಆಗ ಸಾತ್ವಿಕೆಯು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು 60 ಬಾಣಗಳಿಂದ ದ್ರೋಣಪುತ್ರನ 2 ಕೈಗಳಿಗೂ ಎದೆಗೂ ಗುರಿಯಿಟ್ಟು ಹೊಡೆದನು. ಆಗ ದ್ರೋಣಪುತ್ರನು 1 ಮುಹೂರ್ತ ಕಾಲದವರೆಗೆ ಮೂರ್ಛಿತನಾಗಿ ಧ್ವಜದಂಡವನ್ನು ಹಿಡಿದುಕೊಂಡು ರಥದಲ್ಲಿ ಕುಳಿತು ಬಿಟ್ಟನು. ಸ್ವಲ್ಪ ಹೊತ್ತಿನಲ್ಲಿಯೇ ತಿರುಗಿ ಪ್ರಜ್ಞೆ ತಿಳಿದು ಸಾತ್ವಿಕೆಯನ್ನು ಬಾಣದಿಂದ ಹೊಡೆದನು. ಆ ಬಾಣವು ವಸಂತ ಕಾಲದಲ್ಲಿ ಮಹಾಬಲಿಷ್ಠವಾದೊಂದು ಹಾವಿನ ಮರಿಯು ಬಿಲದಲ್ಲಿ ಪ್ರವೇಶಿಸುವಂತೆ ಸಾತ್ವಿಕೆಯ ಮೈಯಲ್ಲಿ ನಾಟಿ ಭೂಮಿಯನ್ನು ಪ್ರವೇಶಿಸಿತು. ಆಮೇಲೆ ದ್ರೋಣಪುತ್ರನು ಬೇರೊಂದು ಬಾಣದಿಂದ ಸಾತ್ವಿಕೆಯ ಧ್ವಜವನ್ನು ಕತ್ತರಿಸಿ ಸಿಂಹನಾದ ಮಾಡಿದನು. ವರ್ಷಾ ಕಾಲದಲ್ಲಿ ಮೇಘವು ಸೂರ್ಯನನ್ನು ಮರೆಮಾಡುವಂತೆ ತಿರುಗಿ ಘೋರ ಬಾಣಗಳಿಂದ ಸಾತ್ವಿಕೆಯನ್ನು ಮುಚ್ಚಿದನು. ಸಾತ್ವಿಕೆಯು ಆ ಬಾಣ ಸಮೂಹಗಳನ್ನು ತಡೆದು ಬೇರೆ ಬಾಣ ಸಮೂಹಗಳನ್ನು ದ್ರೋಣಪುತ್ರನ ಮೇಲೆ ವೇಗದಿಂದೆಸೆದನು. ಮೇಘಮಂಡಲದಿಂದ ಹೊರಗೆ ಬಂದ ಸೂರ್ಯನು ಪ್ರಾಣಿಗಳನ್ನು ತಪ್ಪಿಸುವಂತೆ ಅಶ್ವತ್ಥಾಮನನ್ನು ಬಾಣಗಳಿಂದ ತಪ್ಪಿಸಿ ತತ್ತಳಿಸುವಂತೆ ಮಾಡಿದನು. ಸಾತ್ವಿಕೆಯು ತಿರುಗಿ 1000 ಬಾಣಗಳಿಂದ ದ್ರೋಣಪುತ್ರನನ್ನು ಮುಚ್ಚಿ ಸಿಂಹನಾದ ಮಾಡಿದನು. ರಾಹುವಿನಿಂದ ಚಂದ್ರ ಬಿಂಬವು ಮರೆಸಿ ಹೋಗುವಂತೆ ಸಾತ್ವಿಕೆಯ ಬಾಣಗಳಿಂದ ತನ್ನ ಪುತ್ರನು ಮರೆಮಾಡಲ್ಪಟ್ಟುದನ್ನು ನೋಡಿ ಆತನನ್ನು ರಕ್ಷಿಸುವುದಕ್ಕಾಗಿ ದ್ರೋಣನು ವೇಗದಿಂದ ಬಂದು ಕ್ರೂರ ಬಾಣಗಳಿಂದ ಸಾತ್ವಿಕೆಯನ್ನು ಹೊಡೆದನು. ಸಾತ್ವಿಕೆಯು ಆಗ ಅಶ್ವತ್ಥಾಮನನ್ನು ಬಿಟ್ಟು ಲೋಹಮಯವಾದ 20 ಬಾಣಗಳಿಂದ ದ್ರೋಣನನ್ನೇ ಹೊಡೆದನು. ಶತ್ರು ಭೀಕರನು ಮಹಾರಥನೂ ಆದ ಅರ್ಜುನನು ಕೋಪಗೊಂಡು ದ್ರೋಣನನ್ನು ಎದುರಿಸಿ ನಿಂತನು. ಆಕಾಶದಲ್ಲಿ ಬುಧ ಶುಕ್ರ ಗ್ರಹಗಳೆರಡೂ ಹೋರಾಡುವಂತೆ ದ್ರೋಣ ಪಾರ್ಥರಿಬ್ಬರು ಒಬ್ಬರನ್ನೊಬ್ಬರು ಎದುರಿಸಿದರು. ಇದು 101ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.